ಹಾಯ್. ನೀಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡುವ ಲಾಸ್ಟ್ ಡೇಟ್ ಹಾಗೆ ಟೈಮ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಈ ರೀತಿ ಹಲವಾರು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಎಲ್ಲದನ್ನು ಕೂಡ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಈಗ ನೀಟ್ ರೋಲ್ ನಂಬರ್ ಎಂಟರ್ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ರು. ತುಂಬಾ ವಿದ್ಯಾರ್ಥಿಗಳಿಗೆ ಇನ್ವ್ಯಾಲಿಡ್ ಡೀಟೇಲ್ಸ್ ಈ ರೀತಿ ಎಲ್ಲ ಬರ್ತಾ ಇತ್ತು. ಈಗ ಅದನ್ನ ಸರಿ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಬಹುದು. ಅದ್ರ ಜೊತೆಗೆ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸರಿನಾ? ಸೊ ಆಗಸ್ಟ್ 5 ಮುಂಜಾನೆ 11 ಗಂಟೆವರೆಗೆ ನೀವೇನ್ ಮಾಡಬಹುದು, ಈ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಬಹುದು. ಎಂಟರ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀಟ್ ರೋಲ್ ನಂಬರ್ ಇರುತ್ತೆ, ನೀಟ್ ಮಾರ್ಕ್ಸ್ ಇರುತ್ತೆ, ನೀಟ್ ನ ಆಲ್ ಇಂಡಿಯಾ ರ್ಯಾಂಕ್ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡಿರಿ. ನಂತರ ಯಾರ್ಯಾರು ಈ ಹಿಂದೆ ಈ ಸಿ ರಿಲೇಟೆಡ್ ವೆರಿಫಿಕೇಶನ್ ಏನ್ ನಡೀತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂದ್ರೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ಇದಕ್ಕೆ ಸಂಬಂಧಿಸಿದಂತೆ ಈ ಏನು ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡಿಸಿ ಆಗಿದೆ ಈ ಹಿಂದಿನ ಸಿ ರಿಲೇಟೆಡ್ ವೆರಿಫಿಕೇಶನ್ ಅಲ್ಲಿ, ಅಂತ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಅಥವಾ ಯಾವ್ಯಾವ ವಿದ್ಯಾರ್ಥಿಗಳು ಈ ಕೋಟಾಗಳನ್ನ ಕ್ಲೇಮ್ ಮಾಡಿದೆ ಯಾವ್ದು ಹೇಳಿ, ಕನ್ನಡ ಮೀಡಿಯಂ, ರೂರಲ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಈ ರೀತಿ ಕೋಟಾಗಳನ್ನ ಕ್ಲೇಮ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಏನು ಈಗ ಅವ್ರ ಇನ್ಕಮ್ ಏನಾದ್ರು ಕ್ಲೇಮ್ ಮಾಡಿದ್ರೆ, ಕಾಸ್ಟ್ ಕ್ಲೇಮ್ ಮಾಡಿದ್ರೆ ಅದು ಆನ್ಲೈನ್ ವೆರಿಫೈ ಆಗಿರುತ್ತೆ. ಸೊ ಅಂತ ವಿದ್ಯಾರ್ಥಿಗಳು ಈ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡ್ತೀರಾ, ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೋತೀರಾ. ಅದ್ರ ನಂತರ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಕೊಡ್ತಾರೆ. ಸೊ ಡೈರೆಕ್ಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ಸರಿನಾ? ಸೊ ಈ ರೀತಿ ಇರತ್ತೆ. ಮತ್ತೆ ಏನೋ ಡೀಟೇಲ್ಸ್ ಬಂದಿದೆ, ಅದ್ರ ಬಗ್ಗೆ ಕೂಡ ವಿಡಿಯೋನ ಈಗ ಜಸ್ಟ್ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು 30 ಮಿನಿಟ್ಸ್ ಒಳಗಡೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ವಿಷಯ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸ್ತೀರಾ. ಆಲ್ ದ ಬೆಸ್ಟ್. ಸಿಗೋಣ ಮುಂದಿನ ನೋಡೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.